ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ಗೆ ಆಲ್ರೆಡಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು, ನಾನು 8 ಎಳೆ ತೊಗೊಂಡಿದ್ದೀನಿ. ಇವಾಗ ಲಾಕ್ ಮಾಡಿದ ಮೇಲೆ ಸೇಮ್ ಪ್ಲೇಸಲ್ಲೇ ಇನ್ನೊಂದು ಲಾಕ್ ತೊಗೊಳ್ತಾ ಇದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ 1 2 ಚೈನ್ಸ್ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಂಬ ತೊಗೋಬೇಕು. ಅದರ ಹೈಟ್ ಸರಿಯಾಗಿರಲಿ ಅಂತ ನಾನು 2 ಚೈನ್ಸ್ ತೊಗೊಳ್ತಾ ಇದ್ದೀನಿ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. ಇವಾಗ ಲಾಕ್ ಮಾಡ್ಕೊಂಡ್ವಲ್ಲ, ಅದ್ರ ಪಕ್ಕನೇ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಕಂಬ ಆಯಿತು. ಇವಾಗ ಸೇಮ್ ಇದೇ ಥರನೇ ಟೋಟಲ್ 9 ಕಂಬ ತೊಗೊಳ್ಳಿ. ಇವಾಗ ಒಂದಾಗಿದೆ. ಕಂಬದ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. 2 ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. 3 ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. 4 ಆಗಿದೆ. 5 6 7 8 9 ಕಂಬಗಳನ್ನು ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಒಂಬತ್ತು ಕಂಬ ಆದಮೇಲೆ ನೆಕ್ಸ್ಟ್ ನಾವು ಚೈನ್ಸ್ ತೊಗೋಬೇಕು. 1 2 3 4 5 6 7 ಸೆವೆಂತ್ ಚೈನಿಗೆ ನಾವು ಈ ರೀತಿ ಹಿಡ್ಕೊಂಡು ಚೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಗುರುತಿಗೆ ಅಂತ. ಇವಾಗ 1 2 3 4 5 ಚೈನ್ಸ್ ತೊಗೊಂಡಿದ್ದೀನಿ. 5 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೋಬೇಕು. ನಾವು ಇವಾಗ ತ್ರಿಬಲ್ ಕ್ರೋಶ ತೊಗೋಬೇಕು. ಸೆವೆಂತ್ ಚೈನ್ ಎಲ್ಲಿದೆ ನೋಡಿ, ಸೆವೆಂತ್ ಚೈನಿಗೆ ನಾವು ತ್ರಿಬಲ್ ಕ್ರೋಶನ ತೊಗೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ 3 ಥ್ರೆಡ್ ಉಳಿತು. ಇವಾಗ ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ 1 2 ಚೈನ್ಸ್ ತೊಗೊಂಡು ಮತ್ತೆ ನಾವು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಸೆವೆಂತ್ ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. 2 ಎಳೆನ 3 ಟೈಮ್ಸ್ ಒಂದು ಮಾಡ್ಕೋಬೇಕು. 1 2 3 ಲಾಸ್ಟಲ್ಲಿ 1 2 3 4 5 ಚೈನ್ಸ್ ತೊಗೋಬೇಕು. ಇವಾಗ ಸೇಮ್ ಪ್ಲೇಸ್ಗೆ ನಾವು ನೀಡಲ್ನ ಹಾಕಿ ಸೆವೆಂತ್ ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್ನ ತೊಗೊಳ್ಳಿ. ಈ ರೀತಿ ಬರುತ್ತೆ. ಫಸ್ಟಿಗೆ 5 ಚೈನ್, ಒಂದು ತ್ರಿಬಲ್ ಕ್ರೋಶೆ, 2 ಚೈನ್, ಮತ್ತೆ ಒಂದು ತ್ರಿಬಲ್ ಕ್ರೋಶೆ, ಲಾಸ್ಟಲ್ಲಿ 5 ಚೈನ್ ತೊಗೊಂಡು ಒಂದು ಸಿಂಗಲ್ ಕ್ರೋಶನ ತೊಗೊಂಡಿದ್ದೀನಿ ಸೆವೆಂತ್ ಚೈನಿಗೆ. ಇವಾಗ ನೆಕ್ಸ್ಟ್ ನಾವು ಈ ಒಂದು 7 ಚೈನ್ಸ್ ಏನಿದೆ ನೋಡಿ, ಅಲ್ಲಿಗೆ ನಾವು ಸಿಂಗಲ್ ಕ್ರೋಶನ ತೊಗೋಬೇಕು. ಈ ಪೂರ್ತಿ ಚೈನ್ಗೆ ಸಿಂಗಲ್ ಕ್ರೋಶೆ ತೊಗೋಬೇಕು. ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡಿ. ಇವಾಗ ಈ ಥ್ರೆಡ್ನ ಈ 2 ಥ್ರೆಡ್ ಒಳಗೆ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಸೇಮ್ 2
3 4 5 6 7 ಈ ರೀತಿ ಬರುತ್ತೆ, ನೀವು ನೋಡ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಇಲ್ಲಿ ಹೆಂಗೆ ತೊಗೊಂಡ್ರಿ ನೋಡಿ 9 ಕಂಬನ ಹಾಗೆ ಕಂಟಿನ್ಯೂ ಮಾಡ್ಕೋಬೇಕು. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬಗಳನ್ನು ತಗೊಳ್ಳಿ. ಸೇಮ್ ಇದೇ ರೀತಿ 9 ಕಂಬಗಳನ್ನು ತಗೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. 9 ಕಂಬಗಳಾಗಿದೆ, ನೀವು ನೋಡ್ಬೋದು. ಇವಾಗ 9 ಕಂಬ ಆದಮೇಲೆ ಚೈನ್ಸ್ ತಗೊಳ್ಳಿ. 1 2 3 4 5 6 7 ಚೈನ್ಸ್ ಆಗಿದೆ. ಇವಾಗ ಮತ್ತೆ 1 2 3 4 5 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು 7th ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ತೊಗೋಬೇಕು. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇವಾಗ 2 ಚೈನ್ಸ್ 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 7th ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 1 2 3 2 ಎಳೆನ 3 ಟೈಮ್ಸ್ ಈ ರೀತಿ ಒಂದು ಮಾಡ್ಕೋಬೇಕು. ಇವಾಗ ಲಾಸ್ಟಲ್ಲಿ 1 2 3 4 5 ಚೈನ್ಸ್ ತೊಗೊಂಡು ಸೇಮ್ 7th ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದ ಈ ಚೈನ್ಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶೆ ತೊಗೊಳ್ಳಿ. 1 2 3 4 5 6 7 ಚೈನ್ಸ್ ತೊಗೊಂಡಿರ್ತೀವಿ, 7 ಸಿಂಗಲ್ ಕ್ರೋಶೆ ಬರುತ್ತೆ, ಈ ರೀತಿ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕಂಬಗಳನ್ನು ತೊಗೋಬೇಕು. 9 ಕಂಬಗಳನ್ನು ತೊಗೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ 9 ಕಂಬಗಳನ್ನು ತೊಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. 1 2 3 4 5 6 7 8 9 ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಕಂಬಗಳಾದಮೇಲೆ 2 ಚೈನ್ಸ್ ತೊಗೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಥ್ರೆಡ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೂ ಅಂತ ಸ್ಟಿಕ್ ಮಾಡಿ. ಇವಾಗ ನೆಕ್ಸ್ಟ್ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ನೋಡಿ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟ್ 5 ಚೈನ್ ಇದೆಯಲ್ಲ, ಇಲ್ಲಿಗೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಗಂಟು ಹಾಕ್ಕೋಬೇಕು. ಇವಾಗ ಸೇಮ್ 5 ಚೈನ್ ಗ್ಯಾಪಲ್ಲೇ ನಾವೆಲ್ಲಿ ಗಂಟು ಹಾಕ್ಕೊಂಡಿರ್ತೀವಿ ನೋಡಿ, ಅಲ್ಲಿನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ಲಾಕ್ ಮಾಡಿದ ಮೇಲೆ 1 2 ಚೈನ್ಸ್ ತೊಗೊಂಡು ನಾವೇನು ಸ್ಟಾರ್ಟಿಂಗ್ 2 ಚೈನ್ಸ್ ತೊಗೊಂಡಿರ್ತೀವಿ ನೋಡಿ, ಅಲ್ಲಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ 1
ಟೂ ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಸೇಮ್ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೋಬೇಕು. ನೀಡಲ್ ಮೇಲೆ ನೋಡಿ 4 ಥ್ರೆಡ್ ಇದೆ, ಸೊ ನಾನು ತ್ರಿಬಲ್ ಕ್ರೋಶ ತೊಗೊಳ್ತಾ ಇದ್ದೀನಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ 3 ಆಯಿತು. ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. 2 ಥ್ರೆಡ್ ಆಯಿತು. ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇವಾಗ 3 ಚೈನ್ಸ್ ತೊಗೊಳ್ಳಿ. 1 2 3 ಚೈನ್ಸ್ ಆದಮೇಲೆ ತ್ರಿಬಲ್ ಕ್ರೋಶ ಮತ್ತು ಚೈನ್ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್. ಇವಾಗ ಮತ್ತೆ ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಫಸ್ಟ್ ಚೈನಲ್ಲಿ. ಇವಾಗ 4 ಥ್ರೆಡ್ ಆಗುತ್ತೆ ನೀಡಲ್ ಮೇಲೆ. 2 ಎಳೆನ 3 ಟೈಮ್ಸ್ ಒಂದು ಮಾಡ್ಕೋಬೇಕು. 1 2 3 ಒಂದು ತ್ರಿಬಲ್ ಕ್ರೋಶ ಆಯಿತು. ಇವಾಗ 1 2 3 ಚೈನ್ಸ್ ತಗೊಂಡು ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಪೀಕೋಟ್ಸ್ ಥರ. ಮತ್ತು ನಾನು ಲಾಸ್ಟ್ ಒಂದೊಂದು ಇದರಲ್ಲಿ 3 ಬರುತ್ತೆ. ಒಂದೊಂದು ಚೈನಲ್ಲಿ 3 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ಬರುತ್ತೆ. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಚೈನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಮತ್ತೆ 2 ಎಳೆ 2 ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೊಳ್ಳಿ. 3 ಟೈಮ್ಸ್ ಒಂದು ಮಾಡ್ಕೋಬೇಕು. 1 2 3 ಚೈನ್ಸ್ ತಗೊಂಡು ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಫಸ್ಟ್ ಚೈನಲ್ಲಿ 3 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ಆಗಿದೆ. ಇವಾಗ ನೆಕ್ಸ್ಟ್ 2 ಚೈನ್ಸ್ ಬರುತ್ತೆ. ಇಲ್ಲಿಗೆ ನಾವು ಇದೇ ಥರ ತೊಗೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶ 1 2 3 ಮತ್ತು 1 2 3 ಚೈನ್ಸ್ ತಗೊಳ್ಳಿ. ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಚೈನ್ ಗ್ಯಾಪಲ್ಲೇ ನೀಡಲ್ನ ತಗೊಳ್ಳಿ. 1 2 3 ಇವಾಗ 1 2 3 ಚೈನ್ಸ್ ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. ಲಾಸ್ಟ್ ಥರ್ಡ್ ತ್ರಿಬಲ್ ಕ್ರೋಶೆ, ಒಂದು ತ್ರಿಬಲ್ ಕ್ರೋಶೆ 1 2 3 ಚೈನ್ಸ್. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್. ಇವಾಗ ನೆಕ್ಸ್ಟ್ 5 ಚೈನ್ ಬರುತ್ತೆ. ಈ 5 ಚೈನಲ್ಲೂ ಕೂಡ ಇದೇ ರೀತಿ 3 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ತಗೋಬೇಕು. 1 2 3 ಚೈನ್ಸ್ ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. 2 1 2 3 ಚೈನ್ಸ್ ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್. ಲಾಸ್ಟಲ್ಲಿ ಒಂದು ತ್ರಿಬಲ್ ಕ್ರೋಶೆ 1 2 3 ಚೈನ್ಸ್ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್. ಈ ರೀತಿ ಬರುತ್ತೆ, ನೀವು ನೋಡ್ಬೋದು. ನೀವು ಬೇಕಿದ್ದರೆ ಇದೆಲ್ಲನೂ ಕೂಡ ಕಂಬಗಳನ್ನು ತೊಗೋಬೋದು. ಇಲ್ಲಿ ನಾವೇನು ತ್ರಿಬಲ್ ಕ್ರೋಶ ತೊಗೊಂಡಿದ್ದೀವಿ ನೋಡಿ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ, ಇದನ್ನು ಕೂಡ ಕಂಬ ತೊಗೋಬೋದು. ಇಲ್ಲೂ ಕೂಡ ನೀವೇನು ಇವಾಗ ಹಾಕಿದ್ದೀವಿ ನೋಡಿ, ಇವಾಗ ಇದನ್ನು ಕೂಡ ನೀವು ಕಂಬಗಳನ್ನು ತೊಗೋಬೋದು. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್. ಇದು ಉದ್ದುದ್ದ ಇದೆಯಲ್ವಾ, ಅದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಇವಾಗ ಬಟ್ಟೆನ ಈ ರೀತಿ ಸ್ಯಾರಿನ ಉಲ್ಟಾ ಮಾಡ್ಕೋಬೇಕು. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ತ್ರಿಬಲ್ ಕ್ರೋಶನ ನಾನು ಇಲ್ಲಿಗೆ ಈ ರೀತಿ ಮಡಚ್ಕೊಂಡು ನೀಡಲ್ನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ನಾನು ಎಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ತೀನಿ ನೋಡಿ ಅಲ್ಲೇ ತೊಗೊಳ್ಳಿ. ಫಸ್ಟ್ ತ್ರಿಬಲ್ ಕ್ರೋಶನ ನಾನು ಇಲ್ಲಿಂದ ತೊಗೊಳ್ತಾ ಇದ್ದೀನಿ. ಓಕೆ, ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಫಸ್ಟು ಟರ್ನ್ ಮಾಡ್ಕೊಳ್ಳಿ ಉಲ್ಟಾ, ಇದು ಸ್ಯಾರಿ ಬ್ಯಾಕ್ ಸೈಡ್.
ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೋಬೇಕು. ಇವಾಗ ಇಲ್ಲಿ ಈ ಗ್ಯಾಪಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶ ಇದೆಯಲ್ವಾ, ಇಲ್ಲಿ ಈ ಕಡೆಯಿಂದ ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಮಡ್ಚ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಇವಾಗ ಎರಡೆರಡು ಎಳೆನ ಒಂದು ಮಾಡ್ಕೊಳ್ಳಿ. 1 2 3 ಒಂದು ತ್ರಿಬಲ್ ಕ್ರೋಶ ಆದಮೇಲೆ 1 2 3 ಚೈನ್ಸ್ ತೊಗೊಂಡು ತ್ರಿಬಲ್ ಕ್ರೋಶಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಪೀಕೋಟ್ಸ್. ಇವಾಗ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿಗೆ ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಈ ರೀತಿ ಮಡ್ಚ್ಕೊಳ್ಳಿ. ಓಕೆ, ಡಿಸೈನ್ನ ಈ ರೀತಿ ಮಡ್ಚ್ಕೊಂಡು ಥ್ರೆಡ್ನ ತೊಗೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೋಡಿ 1 2 3 2 ಮತ್ತು 3 ಇದೆ ನೋಡಿ. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಒಂದು ತ್ರಿಬಲ್ ಕ್ರೋಶ 1 2 3 ಚೈನ್ಸ್. ಇವಾಗ ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಒಂದು ಪೀಕೋಟ್ಸ್. ಓಕೆ, ಇವಾಗ ನೆಕ್ಸ್ಟ್ ನಾವು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು ಈ ಗ್ರೀನ್ ಕಲರ್ ಥ್ರೆಡ್ ಬರುತ್ತೆ ನೋಡಿ, ಇದ್ರ ಮಧ್ಯೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಈ ರೀತಿ ಡಿಸೈನ್ನ ಮಡ್ಚ್ಕೊಂಡು ಈ ಗ್ರೀನ್ ಕಲರ್ ಥ್ರೆಡ್ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೊಳ್ಳಿ. ಒಂದು ತ್ರಿಬಲ್ ಕ್ರೋಶ 1 2 3 ಚೈನ್ಸ್. ತ್ರಿಬಲ್ ಕ್ರೋಶಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್. ಇದು ಹೆಂಗಾಗುತ್ತೆ ಅಂದರೆ ಒಂದು ಆ ಕಡೆ ಒಂದು ಈ ಕಡೆ ಈ ರೀತಿ ಬರುತ್ತೆ. ಇವಾಗ ಗ್ರೀನ್ ಕಲರ್ ಥ್ರೆಡ್ಡಿಗೆ ತೊಗೊಂಡಾಗಿದೆ. ನೆಕ್ಸ್ಟ್ ನಾವು ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಚೈನಲ್ಲಿ 3 ತ್ರಿಬಲ್ ಕ್ರೋಶ ಕಾಣಿಸುತ್ತೆ. ಇವಾಗ ಫಸ್ಟ್ 2 ಕಂಬ ಇದೆ ನೋಡಿ, ಅಲ್ಲಿಗೆ ತೊಗೋಬೇಕು. ಅದಾದ ನಂತರ ಸೆಕೆಂಡ್ ಇಲ್ಲಿ ಈ 2 ಥ್ರೆಡ್ ಮಧ್ಯೆ ತೊಗೋಬೇಕು. ಥರ್ಡ್ ಒನ್ ಇಲ್ಲಿ ಈ ಗ್ರೀನ್ ಕಲರ್ ಥ್ರೆಡ್ಗೆ ತೊಗೋಬೇಕು. ಓಕೆ, ಇವಾಗ 2 ಸರಿ ಥ್ರೆಡ್ನ ಸುತ್ತಕೊಂಡಿದ್ದೀನಿ. ಈ ರೀತಿ ನೀಡಲ್ನ ಹಾಕಬೇಕು. ಈ 2 ತ್ರಿಬಲ್ ಕ್ರೋಶ ಮಧ್ಯ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2 ಎಳೆನ ಒಂದು ಮಾಡ್ಕೊಳ್ಳಿ. 1 2 3 ಒಂದು ತ್ರಿಬಲ್ ಕ್ರೋಶ 1 2 3 ಚೈನ್ಸ್. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ನೋಡಿ ಈ ರೀತಿ ಥ್ರೆಡ್ನ ತೊಗೋಬೇಕು. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಇಲ್ಲಿ ಗ್ರೀನ್ ಕಲರ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2 ಎಳೆನ ಒಂದು ಮಾಡ್ಕೊಳ್ಳಿ. ಒಂದು ತ್ರಿಬಲ್ ಕ್ರೋಶ 3 ಚೈನ್ಸ್ 1 2 3 ಚೈನ್ಸ್. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ನಾವು ಗ್ರೀನ್ ಕಲರ್ ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ತ್ರಿಬಲ್ ಕ್ರೋಶ 3 ಚೈನ್ಸ್ 1 2 3 ಚೈನ್ಸ್. ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಚೈನಲ್ಲಿ 3 ತ್ರಿಬಲ್ ಕ್ರೋಶ ಇದೆ. ಇವಾಗ 1 2 ಇಲ್ಲಿಗೆ ತೊಗೋಬೇಕು. ಈ 2 ಇದ್ರ ಮಧ್ಯಾಹ್ನ ನಾವು ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ತೊಗೋಬೇಕು. ಫಸ್ಟ್ ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನಾನು
ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ 2 ತ್ರಿಬಲ್ ಕ್ರೋಶ ಮಧ್ಯ ನೀಡಲ್ ಬರೋ ಥರ ಮಾಡಿಕೊಂಡು ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ತೊಗೊಳ್ಳಿ. ಒಂದು ತ್ರಿಬಲ್ ಕ್ರೋಶ, 1 2 3 ಚೈನ್ಸ್, 2 ತ್ರಿಬಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಲಾಸ್ಟ್ ಈ 2 ತ್ರಿಬಲ್ ಕ್ರೋಶ ಉಳ್ಕೊಳ್ಳುತ್ತೆ. ಇವಾಗ ಗ್ರೀನ್ ಕಲರ್ ಏನು ಗ್ಯಾಪ್ ಇದೆ ನೋಡಿ, ಗ್ರೀನ್ ಕಲರ್ ಚೈನಲ್ಲಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ 2 ತ್ರಿಬಲ್ ಕ್ರೋಶ ಮಧ್ಯ ನೀಡಲ್ ಬರೋ ಥರ ಮಾಡಿಕೊಂಡು ಥ್ರೆಡ್ನ ತೊಗೊಳ್ಳಿ. ಒಂದು ತ್ರಿಬಲ್ ಕ್ರೋಶ ತೊಗೋಬೇಕು. 3 ಚೈನ್ಸ್ ತೊಗೊಳ್ಳಿ. 1 2 3 ಚೈನ್ಸ್ ತೊಗೊಂಡು ಒಂದು ಪೀಕೋಟ್ಸ್. ಈ 2 ತ್ರಿಬಲ್ ಕ್ರೋಶ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಪೀಕೋಟ್ಸ್ನ ತೊಗೊಳ್ಳಿ. ಈ ರೀತಿ ಬರುತ್ತೆ, ನೀವು ನೋಡ್ಬೋದು. ಇವಾಗ ಲಾಸ್ಟಲ್ಲಿ ಹಾಕೋದನ್ನು ಇಲ್ಲಿ ಫಸ್ಟ್ ಇದರಲ್ಲಿ ಮಿಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ನಾನು ಇನ್ನೊಂದು ಸ್ಟಿಚ್ನ ತೊಗೋಬೇಕಿತ್ತು, ಇನ್ನೊಂದು ತ್ರಿಬಲ್ ಕ್ರೋಶನ. ಸೊ ಈ ಒಂದು ಡಿಸೈನ್ನ ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಈ ಡಿಸೈನ್ನ ನೋಡಿಕೊಂಡು ಸೆಕೆಂಡ್ ಡಿಸೈನ್ನ ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಒಂದು ಸ್ಟಿಚ್ಚನ್ನು ನಾನು ಫಸ್ಟ್ ಡಿಸೈನಲ್ಲಿ ಹಾಕಿಲ್ಲ, ಅದೊಂದು ಮಿಸ್ ಆಗಿದೆ. ಓಕೆ, ಸೆಕೆಂಡ್ ಇದರಲ್ಲಿ ನೀವು ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ಓಕೆ, ನಾವೇನು ಫಸ್ಟ್ ಸಿಂಗಲ್ ಕ್ರೋಶ ತೊಗೊಂಡಿರ್ತೀವಿ, ಇಲ್ಲಿಗೆ ಈ ಸಿಂಗಲ್ ಕ್ರೋಶ ಮಧ್ಯ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶನ ತೊಗೋಬೇಕು. ಒಂದು ಸಿಂಗಲ್ ಕ್ರೋಶನ ತೊಗೊಂಡು 1 ಚೈನ್ ಅಥವಾ 2 ಚೈನ್ಸ್ ತೊಗೊಂಡು 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಥ್ರೆಡ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಈ ರೀತಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ಈ ಡಿಸೈನ್ ನೋಡಿ, ಇಲ್ಲಿ ಮಧ್ಯದಲ್ಲಿ ಈ ರೀತಿ ಕಾಣಿಸುತ್ತೆ. ಓಕೆ, ಆ ಕಡೆ ಒಂದು ತ್ರಿಬಲ್ ಕ್ರೋಶ, ಈ ಕಡೆ ಒಂದು ತ್ರಿಬಲ್ ಕ್ರೋಶ ಆದಾಗಿರುತ್ತೆ. ಈ ರೀತಿ ನಮಗೆ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ, ನೀವು ನೋಡ್ಬೋದು. ಇದು ಒಂದು ರಿಕ್ವೆಸ್ಟೆಡ್ ಡಿಸೈನ್. ಇವಾಗ ಮತ್ತೆ ನಾವು ಸೇಮ್ ಅದೇ ಥರನೇ ಥ್ರೆಡ್ನ ಆ್ಯಡ್ ಮಾಡಿಕೊಂಡು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇರುತ್ತೆ. ಫಸ್ಟ್ 5 ಚೈನ್ ಗ್ಯಾಪಲ್ಲಿ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಗಂಟು ಹಾಕ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ನಾನು ಫಸ್ಟ್ 5 ಚೈನ್ ಗ್ಯಾಪಲ್ಲಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ, ಗಂಟು ಹಾಕಿ. ಇದೇ ರೀತಿ ಗಂಟು ಹಾಕ್ಕೊಂಡು ಫಸ್ಟ್ ಚೈನಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. 2 ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ಆದಮೇಲೆ ನೆಕ್ಸ್ಟ್ ನಾವು ಈ ಲಾಸ್ಟ್ ಏನು ಡಿಸೈನ್ ಇದೆ ನೋಡಿ, ಈ ಲಾಸ್ಟ್ ಡಿಸೈನಲ್ಲಿ ಲಾಸ್ಟ್ ಕಂಬ ಏನು ಕಾಣಿಸುತ್ತೆ ನೋಡಿ, ಇಲ್ಲಿಗೆ ನಾವು ನೀಡಲ್ ಹಾಕಬೇಕು. ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಈ ಲಾಸ್ಟ್ ಕಂಬಕ್ಕೆ ಈ ರೀತಿ ನೀಡಲ್ನ ಹಾಕಿ ಇಲ್ಲಿ ಇದರಲ್ಲಿ ಲಾಸ್ಟ್ ಡಿಸೈನಲ್ಲಿ ಫಸ್ಟ್ ಕಂಬ ಇದೆ ಕಾಣಿಸುತ್ತೆ ನೋಡಿ, ಇಲ್ಲಿಗೆ ಎಂಡ್ ಆಗುತ್ತೆ. 7 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಫಸ್ಟ್ ಕಂಬ ಬರುತ್ತಲ್ಲ, ಫಸ್ಟ್ ಕಂಬದ ಮೇಲ್ಗಡೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶನ ತೊಗೋಬೇಕು. ಇವಾಗ ನೀಡಲ್ ಮೇಲೆ 1 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಚೈನಿಗೆ ನಾವು ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ತೊಗೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ತ್ರಿಬಲ್ ಕ್ರೋಶ 1 2 3 ಚೈನ್ಸ್ ತೊಗೊಳ್ಳಿ. ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಎಳೆನ ಒಂದು ಮಾಡ್ಕೊಳ್ಳಿ. 1 2 3 ಒಂದು ತ್ರಿಬಲ್ ಕ್ರೋಶ. 1 2
ತ್ರೀ ಚೈನ್ಸ್. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್, ತ್ರಿಬಲ್ ಕ್ರೋಶ. ಸೊ ನಿಮಗೆ ತ್ರಿಬಲ್ ಕ್ರೋಶ ಹಾಕೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ತ್ರಿಬಲ್ ಕ್ರೋಶ 1 2 3 ಚೈನ್ಸ್. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಪೀಕೋಟ್ಸ್ ಆಗುತ್ತೆ. ಓಕೆ, ಫಸ್ಟ್ ಚೈನಲ್ಲಿ 3 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ಆಗಿದೆ. ಇವಾಗ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 3 ತ್ರಿಬಲ್ ಕ್ರೋಶ, 1 ತ್ರಿಬಲ್ ಕ್ರೋಶ, 3 ಚೈನ್ಸ್, ಒಂದು ಪೀಕೋಟ್ಸ್, ಒಂದಾಯಿತು. ಇದೇ ಥರ 3 ತಗೋಬೇಕು ಸೇಮ್ ಇದರಲ್ಲೇ. ಡಿಸೈನ್ನ ವಿಡಿಯೋ ನೋಡ್ತಾ ಕಂಟಿನ್ಯೂ ಮಾಡಿ, ಡೌಟ್ಸ್ ಇರೋದಿಲ್ಲ. 3 ಚೈನ್, ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್, 2 ಆಯಿತು. ಮೂರು. ಸೊ ಪ್ರತಿಯೊಂದು ಚೈನಲ್ಲೂ 3 ಬರುತ್ತೆ. ಇವಾಗ 6 ಆಗಿದೆ. ನೆಕ್ಸ್ಟ್ ಲಾಸ್ಟ್ ಚೈನಲ್ಲಿ 3 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ನ ತಗೊಳ್ಳಿ. ಇವಾಗ 6 ಆಗಿದೆ. ನೆಕ್ಸ್ಟು ಚೈನಲ್ಲಿ ತಗೊಳ್ಳಿ, ತ್ರಿಬಲ್ ಕ್ರೋಶ, 1 2 3, ಒಂದು ಪೀಕೋಟ್. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ತೋರಿಸಿದ್ದೀನಿ, ಹಾಗಾಗಿ ನೀವು ಬೇಕಿದ್ದರೆ ಸೆಟ್ ಮಾಡ್ಕೋಬೋದು ಸ್ಪೀಡನ್ನ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇರುತ್ತೆ, ಅಲ್ಲಿ ನೀವು ಸ್ಪೀಡನ್ನ ಸೆಟ್ ಮಾಡ್ಕೊಳ್ಳಿ, ಸ್ಲೋ ಫಾಸ್ಟ್ ಈ ರೀತಿ. 3 ಚೈನ್ಸ್, ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್, ಮತ್ತು ಒಂದು ತ್ರಿಬಲ್ ಕ್ರೋಶ, 1 2 3 ಚೈನ್ಸ್. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಫಸ್ಟ್ ಮೇಲ್ಗಡೆ ಒಂದು ಪೆಟಲ್ಸ್ ರೆಡಿ ಆಗಿದೆ. 3 ಚೈನಲ್ಲೂ ನಾನು 3 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ತೊಗೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ, ನೀವು ನೋಡ್ಬೋದು. ಮೊದಲನೇ ಲೇಯರಲ್ಲಿ 9 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ಆಗಿದೆ. ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ನೀಡಲ್ ಮೇಲೆ. ಇವಾಗ ನೋಡಿ, ಫಸ್ಟು ನಾನು ಎಲ್ಲಿ ತೊಗೋಬೇಕು ಅಂತ ಹೇಳ್ತೀನಿ. ಫಸ್ಟ್ ತ್ರಿಬಲ್ ಕ್ರೋಶನ, ಓಕೆ, ಈ ಫಸ್ಟ್ ತ್ರಿಬಲ್ ಕ್ರೋಶ ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶ ನೋಡ್ಕೊಳ್ಳಿ. ಇದು ಮೇಲ್ಗಡೆ ಲೇಯರ್. ಇದನ್ನು ಉಲ್ಟಾ ಮಾಡಿದ ಮೇಲೆ ಇಲ್ಲಿ ಎಂಡ್ ಆಗಿರುತ್ತೆ ನೋಡಿ, ಇಲ್ಲಿಂದ ಈ ಫಸ್ಟ್ ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶ ಮಧ್ಯ ಈ ರೀತಿ ನೀಡಲ್ನ ಹಾಕಿ ಈ ರೀತಿ ತೊಗೋಬೇಕು. ಓಕೆ, ಈ ರೀತಿ ತೊಗೋಬೇಕು. ಈ ರೀತಿ ತೊಗೋನಕ್ಕನ್ನ ಮುಂಚೆ 1 2 ಚೈನ್, 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ನೋಡಿ, ಫಸ್ಟ್ ಮತ್ತು ಸೆಕೆಂಡ್ ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಈ ರೀತಿ ಗ್ರೀನ್ ಕಲರ್ ಥ್ರೆಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಒಂದು ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೊಳ್ಳಿ. ಒಂದು ತ್ರಿಬಲ್ ಕ್ರೋಶ, 1 2 3 ಚೈನ್, ಸೇಮ್ ತ್ರಿಬಲ್ ಕ್ರೋಶ ಈಗ ತೊಗೊಂಡ್ವಲ್ವ ಅದಕ್ಕೇ ಒಂದು ಸಿಂಗಲ್ ಕ್ರೋಶ. ಇದು ಸೆಕೆಂಡ್ ಲೇಯರಲ್ಲಿ ಇದು ಫಸ್ಟ್ ತ್ರಿಬಲ್ ಕ್ರೋಶ. ಓಕೆ, ಈ ರೀತಿ ಬರುತ್ತೆ. ಇವಾಗ ನೆಕ್ಸ್ಟ್ ನಾನು ಇದು ಸೆಕೆಂಡ್ ಲೇಯರ್, ಇದು ಫಸ್ಟ್ ಲೇಯರ್. 1 2 3 2 ಮತ್ತು 3 ಈ 2 ಮಧ್ಯೆ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ತೀನಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಳ್ಳಿ. ಇದು 2 ಮತ್ತು 3 ಈ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ಇವೆರಡರ ಮಧ್ಯೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ತೀನಿ. ಒಂದು ತ್ರಿಬಲ್ ಕ್ರೋಶ. ಸೊ ನಿಮ್ಗೆ ತ್ರಿಬಲ್ ಕ್ರೋಶ ಅರ್ಥ ಆಗಿದೆ, ಹಾಗಾಗಿ ನಾನು ಹೇಳ್ತಾ ಇಲ್ಲ, ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ ಇದೇ ವಿಡಿಯೋದಲ್ಲಿ. ಹಾಗಾಗಿ 3 ಚೈನ್ಸ್, ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ. ಇವಾಗ ನೆಕ್ಸ್ಟು ಸೆಕೆಂಡ್ ಲೇಯರಲ್ಲಿ 3rd ತ್ರಿಬಲ್ ಕ್ರೋಶನ ನಾನು
ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ತೊಗೊಂಡ್ವಿ ಅಲ್ವಾ, ಇವಾಗ ಇದರ ನೆಕ್ಸ್ಟ್ 2 ಕಂಬ ಇಲ್ಲಿದೆ. ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ತ್ರಿಬಲ್ ಕ್ರೋಶ ಇದೆ. ನೆಕ್ಸ್ಟ್ ಇದ್ರ ಮಧ್ಯೆ ನಾವು ತೊಗೋಬೇಕು. ಸೆಕೆಂಡ್ ಲೇಯರಲ್ಲಿ ಥರ್ಡ್ ತ್ರಿಬಲ್ ಕ್ರೋಶ. ಈ ಗ್ರೀನ್ ಕಲರ್ ಥ್ರೆಡ್ ಏನಿದೆ ನೋಡಿ ತ್ರಿಬಲ್ ಕ್ರೋಶ, ಅದರ ಮಧ್ಯ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ತ್ರಿಬಲ್ ಕ್ರೋಶನ ತಗೋಬೇಕು. ಈ ರೀತಿ. ಓಕೆ, 3 ಟೈಮ್ಸ್ 1 2 3 ಟೈಮ್ಸ್ ತ್ರಿಬಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶೆ ಪೀಕೋಟ್ಸ್. ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಂಬ ಬರುತ್ತೆ, ತ್ರಿಬಲ್ ಕ್ರೋಶ ಬರುತ್ತಲ್ಲ, ಈ 2 ತ್ರಿಬಲ್ ಕ್ರೋಶ ಮಧ್ಯೆ ಇಲ್ಲೊಂದು ಈ ರೀತಿ ಹಾಗೆಯೇ ನೆಕ್ಸ್ಟ್ ಇದಾದ ನಂತರ ಇಲ್ಲಿಗೆ 2 ತ್ರಿಬಲ್ ಕ್ರೋಶ ಈ ರೀತಿ ತೊಗೊಂಡ ನಂತರ ಥರ್ಡ್ ಒನ್ಗೆ ನಾವು ಈ ಗ್ರೀನ್ ಕಲರ್ ಥ್ರೆಡಲ್ಲಿ ಇವಾಗ ತೊಗೊಂಡ್ವಲ್ಲ ಅದೇ ಥರನೇ ತೊಗೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಈ 2 ತ್ರಿಬಲ್ ಕ್ರೋಶ ಮಧ್ಯ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಈ ರೀತಿ ಬೇಕಿದ್ದರೆ ನೀವು ಈ ರೀತಿ ಮಡ್ಚ್ಕೊಂಡು ಕೂಡ ತೊಗೋಬೋದು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಈ ಗ್ರೀನ್ ಕಲರ್ ಥ್ರೆಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ ರೀತಿ ತೊಗೋಬೇಕು. ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ತೊಗೊಳ್ಳಿ. ಒಂದು ತ್ರಿಬಲ್ ಕ್ರೋಶ 1 2 3 ಟೈಮ್ಸ್ ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಈ 2 ತ್ರಿಬಲ್ ಕ್ರೋಶ ಮಧ್ಯ ಈ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ 2 ತ್ರಿಬಲ್ ಕ್ರೋಶ ಮಧ್ಯ ಈ ರೀತಿ ನೀಡಲ್ ಬರೋ ಥರ ಮಾಡಿಕೊಂಡು ಥ್ರೆಡ್ನ ತಗೊಳ್ಳಿ. ಒಂದು ತ್ರಿಬಲ್ ಕ್ರೋಶ 1 2 3 ಟೈಮ್ಸ್ ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. ಇವಾಗ ನೆಕ್ಸ್ಟ್ ನಮಗೆ ಸಿಗೋದು ಈ ಗ್ರೀನ್ ಕಲರ್ ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಗ್ರೀನ್ ಕಲರ್ ಥ್ರೆಡ್ ತ್ರಿಬಲ್ ಕ್ರೋಶ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿ ಅದ್ರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ತ್ರಿಬಲ್ ಕ್ರೋಶ. ಒನ್ ಟೂ ತ್ರೀ ಟೈಮ್ಸ್ ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. ಇವಾಗ ನೆಕ್ಸ್ಟ್ ಚೈನಲ್ಲಿ 3 ತ್ರಿಬಲ್ ಕ್ರೋಶ ವಿತ್ ಪೀಕೋಟ್ಸ್ ಬರುತ್ತೆ. ಸೊ ಫಸ್ಟ್ ಈ 2 ತ್ರಿಬಲ್ ಕ್ರೋಶ ಮಧ್ಯ ತಗೋಬೇಕು. ಅದಾದ ನಂತರ ಈ 2 ತ್ರಿಬಲ್ ಕ್ರೋಶ ಮಧ್ಯ ತಗೊಳ್ಳಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಗ್ರೀನ್ ಕಲರ್ ಥ್ರೆಡ್ ಗ್ಯಾಪಿಂದ ಫಸ್ಟ್ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಒಂದು ತ್ರಿಬಲ್ ಕ್ರೋಶ 1 2 3 ಟೈಮ್ ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಇವಾಗ ಲಾಸ್ಟ್ ಈ 2 ತ್ರಿಬಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಯಾವಾಗಲೂ ಈ ಗ್ರೀನ್ ಕಲರ್ ಥ್ರೆಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಒಂದು ತ್ರಿಬಲ್ ಕ್ರೋಶ 1 2 3 ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್. ಇವಾಗ ಲಾಸ್ಟ್ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಲಾಸ್ಟಲ್ಲಿ ನಾವೇನು ಚೈನ್ ಮತ್ತು ತ್ರಿಬಲ್ ಕ್ರೋಶ ತೊಗೊಂಡಿದ್ವಿ ಇಲ್ಲಿಗೆ ಈ ರೀತಿ ನೀಡಲ್ನ ಹಾಕಬೇಕು. ಈ ಥ್ರೆಡ್ನ ಸುತ್ತಕೊಂಡು ಈ ಒಂದು ಗ್ಯಾಪಿಂದ ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ತ್ರಿಬಲ್ ಕ್ರೋಶ 1 2 3 ತ್ರಿಬಲ್ ಕ್ರೋಶಗೆ ಒಂದು ಪೀಕೋಟ್ಸ್.
ಈ ರೀತಿ ತೊಗೋಬೇಕು. ಇವಾಗ ಲಾಸ್ಟ್ ಈ ರೀತಿ ಬರುತ್ತೆ, ನೀವು ನೋಡ್ಬೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನಾವೇನು ಥ್ರೆಡ್ನ ತೊಗೊಂಡಿರ್ತೀವಿ ನೋಡಿ ಅದನ್ನು ಕಟ್ ಮಾಡಿರೋದನ್ನು ನೀಟಾಗಿ ಬ್ಯಾಕ್ ಸೈಡಲ್ಲಿ ತೊಗೊಂಡು ನೀವು ಫ್ಯಾಬ್ರಿಕ್ ಗ್ಲೂ ಇಂದ ಸ್ಟಿಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ಡನ್ನು ಈ ರೀತಿ ತೊಗೊಂಡು ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೂ ಇಂದ ಸ್ಟಿಕ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ಡಿಸೈನ್ನ ನೀವು ವಿಡಿಯೋ ನೋಡ್ತಾ ನಾನು ಎಲ್ಲೆಲ್ಲಿ ನೀಡಲ್ಸ್ನ ಹಾಕಿ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಅಲ್ಲಿಂದನೇ ನೀವು ಥ್ರೆಡ್ನ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಡಿಸೈನ್ ಹಾಕೋವರೆಗೂ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಅದಾದಮೇಲೆ ನಿಮಗೆ ಹಾಕೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ ಈ ಡಿಸೈನ್ ಹಾಕೋದಕ್ಕೆ. ಇವಾಗ ಈ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ. ಡಿಸೈನಲ್ಲಿ ಇಲ್ಲಿ ಮೇಲ್ಗಡೆ ಎಷ್ಟು ತ್ರಿಬಲ್ ಕ್ರೋಶ ಬಂದಿರುತ್ತೆ ಅಷ್ಟೇ ಬ್ಯಾಕ್ ಸೈಡ್ ಕೂಡ ಬಂದಿರುತ್ತೆ. ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡೂ ಕೂಡ 9 ತ್ರಿಬಲ್ ಕ್ರೋಶ ಬರಬೇಕು. 9 ತ್ರಿಬಲ್ ಕ್ರೋಶ ವಿತ್ ಪೀ ಕೋಟ್ಸ್ ಎರಡು ಕಡೆ. ಓಕೆ, ಇದನ್ನು ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫುಲ್ ಲೈನ್. ಡಿಸೈನ್ ಕಂಪ್ಲೀಟ್ ಆಗಿದೆ, ಈ ರೀತಿ ಬಂದಿದೆ, ನೀವು ನೋಡ್ಬೋದು. ಈ ಡಿಸೈನಲ್ಲಿ ನಾನು ತ್ರಿಬಲ್ ಕ್ರೋಶ ತೊಗೊಂಡು ಇರೋದ್ರಿಂದ ಸ್ವಲ್ಪ ಉದ್ದ ಅನಿಸ್ತಾ ಇದೆ. ನೀವು ಬೇಕಿದ್ದರೆ ಸೇಮ್ ಡಿಸೈನ್ನೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ಕಂಬ ಕೂಡ ಹಾಕ್ಬೋದು. ಆವಾಗ ಸ್ವಲ್ಪ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ ಈ ರೀತಿ. ಓಕೆ, ನಾನು ಫಸ್ಟ್ 2 ಡಿಸೈನ್ ಹಾಕಿದಾಗ ಸ್ವಲ್ಪ ಇಲ್ಲಿ ಗ್ಯಾಪ್ ಕಾಣಿಸ್ತು, ಹಾಗಾಗಿ ಗ್ಯಾಪ್ ಕಾಣಿಸ್ಬೋದು ಅಂತಲೇ ತ್ರಿಬಲ್ ಕ್ರೋಶ ಕಂಟಿನ್ಯೂ ಮಾಡಿದ್ದೀನಿ. ಬಟ್ ಇಲ್ಲಿ ಹತ್ತತ್ರ ಆಗಿದೆ. ಓಕೆ, ನಿಮಗೆ ಗ್ಯಾಪ್ ಬೇಕು ಅಂದರೆ ಕಂಬ ತೊಗೊಳ್ಳಿ, ಈ ತ್ರಿಬಲ್ ಕ್ರೋಶ ಬದಲು ಕಂಬ, ಇಲ್ಲೂ ಕೂಡ ಕಂಬ ತೊಗೋಬೋದು. ಅಥವಾ ನಿಮ್ಗೆ ಇನ್ನೂ ಗ್ಯಾಪ್ ಬೇಕು ಅಂದರೆ ಈ ರೀತಿ. ಓಕೆ, ಈ ರೀತಿ ಇಷ್ಟಿಷ್ಟು ಗ್ಯಾಪಲ್ಲಿ ನೀವು ಈ ರೀತಿ ಡಿಸೈನ್ನ ತೊಗೊಳ್ಳಿ. ಮಧ್ಯ ಫುಲ್ಲು ನೀವು ಈ ರೀತಿ ಕಂಬಗಳನ್ನು ತೊಗೋಬೇಕು. ಓಕೆ, ಇಲ್ಲಿ 9 ಕಂಬ ತೊಗೊಂಡಿದ್ವಿ, ಅದಾದ ನಂತರ ಇಲ್ಲಿ ಒಂದು ಡಿಸೈನ್ ತೊಗೊಂಡ ನಂತರ ಮತ್ತೆ ನಾವು 9 ಕಂಬ ತೊಗೊಂಡು ಮತ್ತೆ 9 ಕಂಬ ತೊಗೊಂಡು ಲಾಸ್ಟಲ್ಲಿ ಈ ರೀತಿ ತೊಗೋಬೇಕು. ಓಕೆ, ಇಲ್ಲಿಂದ ಇಲ್ಲಿಗೆ 9 ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಮಧ್ಯೆ ಯಾವುದೇ ಡಿಸೈನ್ ಹಾಕೋದೇನು ಬೇಡ, ಅಕಸ್ಮಾತ್ ಈ ರೀತಿ ಗ್ಯಾಪ್ ಬೇಕು ಅಂದರೆ. ಓಕೆ, ನನಗೆ ರಿಕ್ವೆಸ್ಟೆಡ್ ಡಿಸೈನಲ್ಲಿ ಸೇಮ್ ಇದೇ ರೀತಿಯೇ ಇತ್ತು, ಹಾಗಾಗಿ ಈ ರೀತಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಹತ್ತತ್ರ ಬೇಕಂದರೆ ಹತ್ತತ್ರ ಹಾಕ್ಬೋದು, ಈ ರೀತಿ ಕಾಣಿಸುತ್ತೆ. ಹತ್ತತ್ರ ಬೇಡ ಅಂದರೆ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ನೀವು ಹಾಕ್ಕೋಬೋದು. ಈ ರೀತಿ ಡಿಸೈನ್ ಬಂದಿದೆ, ಈ ರೀತಿ ಬರುತ್ತೆ ಡಿಸೈನ್. ನಿಮಗೇನಾದರೂ ಕಂಬ ಸೇಮ್ ಡಿಸೈನೇ ಕಂಬ ಹಾಕಿ ಇನ್ನೊಂಚೂರು ಗ್ಯಾಪ್ ಮಧ್ಯ ಇರೋದು ಬೇಕು ಅಂದರೆ ಹೇಳಿ, ಕಮೆಂಟ್ ಮಾಡಿ ನನಗೆ. ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೇಮ್ ಡಿಸೈನ್ನೇ ಕಂಬ ಹಾಕಿ ಸ್ವಲ್ಪ ಗ್ಯಾಪಲ್ಲಿ ಬಿಟ್ಟು ನಿಮಗೆ ಡಿಸೈನ್ ಬೇಕು ಅಂದರೆ ನಾನು ಶೇರ್ ಮಾಡ್ತೀನಿ. ಈ ಡಿಸೈನ್ಗೆ ನೀವು 900ವರೆಗೂ ಚಾರ್ಜ್ ಮಾಡ್ಬೋದು, ಯಾಕಂದರೆ ಈ ರೀತಿ ಡಿಸೈನ್ ಬರುತ್ತೆ, ಡಬಲ್ ವರ್ಕ್ ಆಗುತ್ತೆ. ಹಾಗಾಗಿ ನೀವು 900ವರೆಗೂ ಚಾರ್ಜ್ ಮಾಡ್ಬೋದು. ಈ ರೀತಿ ಡಿಸೈನ್ ಬಂದಿದೆ, ನೀವು ನೋಡ್ಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.